ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಎರಡು ಫೈಲ್ ತೊಗೊಂಡೋಗಿ ನನ್ನ ಬೆಡ್ರೂಮಲ್ಲಿಡಿ. ಆಯ್ತು ಸರ್. ಹಾಗೆ ಅರ್ಜುನ್ ದೇವ್ ಕಟಾರಿಯಾಗೆ ನಾಳೆ ಬೆಳಿಗ್ಗೆ ಬಂದು ನಾನು ಮೀಟ್ ಮಾಡಿ ಅಂತ ಹೇಳಿ. ಆಯ್ತು ಸರ್. ಹಲೋ, ಒಂದು ನಿಮಿಷ ಸರ್. ಅರ್ಜುನ್ ದೇವ್ ಕಟಾರಿ ಅವರು ಲೈನಲ್ಲಿದ್ದಾರೆ. ಮಿಸ್ಟರ್ ಅರ್ಜುನ್ ದೇವ್ ಕಟಾರಿಯಾ, ನಾನು ನಿಮ್ಮ ಫೈಲ್ ನೋಡಿದೆ. ಬಿಂಗಾ ಅವರು ಅದಕ್ಕೇನೋ ಒಂದು ಅಬ್ಜೆಕ್ಷನ್ ಹಾಕಿದ್ರು. ನಾನು ಸಂಬಂಧಪಟ್ಟ ಆಫೀಸರ್ಸ್ ಹತ್ರ ಮಾತಾಡಿ ಆಬ್ಜೆಕ್ಷನ್ಸ್ನ ಕ್ಲಿಯರ್ ಮಾಡಿದ್ದೀನಿ. ನೀವು ನಮ್ಮ ಸರ್ಕಾರಕ್ಕೆ ಎಲೆಕ್ಟ್ರಿಕ್ ಪವರ್ನ ಮಾರಾಟ ಮಾಡಿರೋ ದುಡ್ಡು ನಿಮಗೆ ಸಿಗುತ್ತೆ. ಬಿಂಗಾ ಅವ್ರು ಆಚೆ ಬರೋದ್ರೊಳಗೆ ನೀವು ಚೆಕ್ ತಗೊಂಡಿರ್ತೀರ, ಏನು ಯೋಚನೆ ಮಾಡಬೇಡಿ. ಅದಕ್ಕೆ ಪ್ರತಿಫಲವಾಗಿ ನಾನು 2 ಕಾನ್ಸ್ಟಿಟ್ಯೂನ್ಸಿ ಹೇಳ್ತೀನಿ. ಅಲ್ಲಿ ನಮ್ಮ ಕಡೆಯವ್ರು ನಿಲ್ತಾರಲ್ಲ, ಅವರೆಲ್ಲ ಖರ್ಚುಗಳನ್ನು ನೀವೇ ನೋಡ್ಕೋಬೇಕಾಗುತ್ತೆ. ಸುಮಾರು 10 ರಿಂದ 15 ಕೋಟಿ ಆಗುತ್ತೆ. ಓಕೆ ಓಕೆ ಓಕೆ, ಬಾಯ್. ಓಹೋ, ಶಶಿಕಾಂತ್ ಪಾಟೀಲ್, ನಾಗರಾಜ್ ಗೌಡ್ರು, ನಾರಾಯಣ್, ಬನ್ನಿ ಬನ್ನಿ ಬನ್ನಿ. ಸರ್, ಚಬ್ರಿಯಾ ಸರ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದು ತುಂಬ ಸಂತೋಷ ಆಯ್ತು ಸರ್. ನೋಡಿ ನಾಗರಾಜ್ ಗೌಡ್ರೆ, ನಾನು ಮುಖ್ಯಮಂತ್ರಿ ಅಲ್ಲ, ಹಂಗಾಮಿ ಮುಖ್ಯಮಂತ್ರಿ ಅಷ್ಟೇ. ಸರ್, ಇವತ್ತು ಹಂಗಾಮಿ ಮುಖ್ಯಮಂತ್ರಿ, ನಾಳೆ ದಿವಸ ಕಾಯಂ ಮುಖ್ಯಮಂತ್ರಿ ಸರ್. ಹಾಗೆಲ್ಲ ಅನ್ಬಾರ್ದು. ನಮ್ಮ ಬಿಂಗಾ ಅವರೇ ನಮ್ಮ ನಾಯಕರು. ಅವ್ರು ಬರೋ ತನಕ ಮಾತ್ರ ಈ ಜವಾಬ್ದಾರಿ ನಾನು ವಹಿಸ್ಕೊಂಡಿದ್ದೀನಿ ಅಷ್ಟೇ. ಅವ್ರು ಬಂದ ಮೇಲೆ ಅವರೇ ನಮ್ಮ ಮುಖ್ಯಮಂತ್ರಿಗಳು. ಅವರು ಶ್ರೀರಾಮ ಇದ್ದ ಹಾಗೆ, ನಾನು ಭರತ ಇದ್ದ ಹಾಗೆ. ಅದು ಸರಿ ಸರ್, ಆದರೆ ನಾನೊಂದು ಮಾತು ಹೇಳ್ತೀನಿ, ತಾವು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನೋಡಪ್ಪ, ನೀನು ರೋಷ್ಟು ಆಚೆ ಇರಪ್ಪ, ನಾನು ಸಾಹೇಬ್ರ ಹತ್ರ ಮುಖ್ಯವಾದ ವಿಚಾರ ಮಾತಾಡಬೇಕು. ಸರ್, ನಮಗೆ ಅವರು ಮುಖ್ಯಮಂತ್ರಿ ಆಗಿರೋಕ್ಕಿಂತ ನೀವು ಮುಖ್ಯಮಂತ್ರಿ ಆಗಿದ್ರೇ ಒಳ್ಳೆಯದು ಸರ್. ನಾನು ರಾಜಕೀಯಕ್ಕೆ ಹಳವನಲ್ಲದೆ ಇದ್ದರೂ ನನಗಿದೆಲ್ಲ ಅರ್ಥ ಆಗುತ್ತೆ. ನೀವು ಯಾರು ಮುಖ್ಯಮಂತ್ರಿ ಆದರೂ ಇದೇ ಥರ ಮಾತಾಡ್ತೀರ. ಸರ್, ದೇವರ ಸತ್ಯವಾಗೂ ಇಲ್ಲ ಸರ್. ಬೇಕಾದರೆ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ಸರ್, ಬರೀ ನಾವು ಅಷ್ಟೇ ಅಲ್ಲ ಸರ್, ಜನನೂ ನಿಮ್ಮನ್ನು ತುಂಬ ಲೈಕ್ ಮಾಡ್ತಿದ್ದಾರೆ ಸರ್. ಯೂತ್ಸ್ಗಂತೂ ನೀವು ಅಂದರೆ ತುಂಬ ಇಷ್ಟ ಸರ್. ಬಿಂಗಾ ಅವರು ರೋಸ್ಟ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಅಂತ ಹೆಸರು ಮಾಡಿದ್ರು ಸರ್. ನೀವು ಅಂದರೆ ಏನು ಸರ್? ವಿದೇಶದಲ್ಲಿ ಓದೋರು ಸಾಫ್ಟ್ವೇರ್ ಕಂಪ್ನಿಗಳನ್ನ ನಡೆಸ್ತಾ ಇದ್ದೀರಾ, ಬೇಕಾದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ ಸರ್. ಬಿಂಗಾ ಸಾಹೇಬ್ರಿಗಿನ್ನ ನಿಮ್ಮ ಜೊತೆಲಿ ಎಲೆಕ್ಷನ್ಗೆ ಹೋದರೆ ನಾವೆಲ್ಲ ಗೆಲ್ಲೋದು ಗ್ಯಾರಂಟಿ ಸರ್. ಹೊಗಳಿಕೆ ಮಾತನ್ನು ನಂಬಬೇಡ ಅಂತ ಚಿಕ್ಕನ್ನಲ್ಲಿ ನಮ್ಮ ಗುರುಗಳು ಪಾಠ ಹೇಳ್ಕೊಟ್ಟಿದ್ದಾರೆ. ನಮ್ಮ ಮನೆ ದೇವ್ರ ಮೇಲೆ ಮಕ್ಕಳ ಮೇಲೆ ಆಣೆ ಇಟ್ಟರು ನಂಬಲಿಲ್ಲ ಅಂದರೆ ಹೇಗೆ ಸರ್? ಹಾಗಿದ್ರೆ ಒಂದು ಮಾತು ಹೇಳಿ. ಏನು ಸರ್? ನಿಮ್ಮ ಮಕ್ಕಳ ಆಣೆಗೂ ಇಲ್ಲಿ ನಾವು ಆಡೋ ಮಾತು ಆಚೆಗೆ ಹೋಗಬಾರ್ದು. ಇಲ್ಲ ಸರ್. ಅಕಸ್ಮಾತ್ ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆದು ಮುಖ್ಯಮಂತ್ರಿ ಯಾರಾಗಬೇಕು ಅಂತ ವಿಚಾರ ಮಾಡುವಾಗ ನಾನು ಬಿಂಗಾ ರೇಸ್ನಲ್ಲಿದ್ದರೆ ನೀವು ಯಾರು ಓಟ್ ಹಾಕ್ತೀರಿ? ನಿಮಗೆ ಸರ್. ನಿಮಗೆ ಸರ್. ಮತ್ತಾರಿಗೆ ಸರ್? ನಿಮಗೆ? ಅನ್ಯಾಯ ಅಲ್ವಾ ನಾಗರಾಜ್ ಗೌಡ್ರೆ? ಬಿಂಗಾ ಅವರು ನಿಮ್ಮನ್ನು ಇಷ್ಟು ದಿನ ಗಾಡ್ ಫಾದರ್ ಥರ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನ ಬಿಟ್ಟು ನನಗೆ ಓಟ್ ಹಾಕೋದು ನ್ಯಾಯನ ಹೇಳಿ?
ಏನು ಕಾಪಾಡಿದೆ ಸರ್? ಏನೂ ಕಾಪಾಡಿಲ್ಲ ಸರ್. ಅವ್ರಿಗೆ ಬೇಕಾದ ಒಂದಷ್ಟು ಜನ ನಿಕ್ಕೊಂಡಿದ್ರು, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಡ್ತಾಯಿದ್ರು. ಸರ್, ನಾಗರಾಜ್ ಗೌಡ್ರ ಥರನೇ ಎಲ್ಲ ಹೇಳ್ತಾರೆ ಸರ್. ಇಷ್ಟು ವರ್ಷ ಪಾರ್ಟಿಲಿದ್ದೀವಿ, 2 ಟರ್ಮು 3 ಟರ್ಮು ಗೆದ್ದಿದ್ದೀವಿ, ಮಂತ್ರಿ ಬೇಡ, ಯಾವುದಾರ ಒಂದು ಬೋರ್ಡ್ಗೆ ಚೇರ್ಮನ್ನು ಮಾಡಲಿಲ್ವಲ್ಲ ಅಂತ ಕೇಳ್ತಾರೆ ಸರ್. ಸರ್, ಶಾಸಕಾಂಗ ಪಕ್ಷದ ಸಭೆ ಆಗಲಿ ಸರ್, ಅಲ್ಲಿ ನಿಮ್ಮನ್ನೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತೀವಿ. ಬಿಂಗ ಅವರು ದುರಾಡಳಿತ ಸಾಕು ಸರ್. ನನಗಂತೂ ಬಿಂಗ ಅವ್ರ ಬಗ್ಗೆ ಬಹಳ ಬಹಳ ಗೌರವ ಇದೆ. ನೀವು 3 ಜನ ಇದ್ದೀರಿ, ಒಬ್ಬೊಬ್ಬರು ನನ್ನ ಪರವಾಗಿ ಕೈ ಎತ್ತಿದ್ರೆ ಏನಾಗುತ್ತೆ? 2 ವೋಟು ಅಥವಾ 3 ವೋಟು. ಇಲ್ಲ ಸರ್, ನಮ್ಮ ಕಡೆನೂ 5-6 ಜನ MLAಗಳು ಫಾಲೋವರ್ಸ್ ಇದ್ದಾರೆ. ನೀವು ರೋಷ್ಟು ಧಾರಾಳ್ತನ ತೋರಿದ್ರೆ ಇನ್ನೊಂದು ಜನ ಬಂದು ಸೇರ್ಕೋತಾರೆ ಸರ್. ಧಾರಾಳ್ತನ ಅಂದರೆ ಎಷ್ಟೆಷ್ಟು? ನಿಮ್ಮ ಶಕ್ತಿ ಇದ್ದಷ್ಟು ಸರ್. 5 ಕೋಟಿನ ಸರ್? ಅಯ್ಯೋ, ಲಕ್ಷದ ಮಾತು ಮುಗಿದು 10 ವರ್ಷ ಆಯಿತು, ಕೋಟಿನೇ ಸರ್. ಇಷ್ಟಾದರೆ ನಾಳೆನೇ 40 ಜನ MLAಗಳ ಕಡೆ ಕರ್ಕೊಂಡ್ಬಂದು ನಿಮ್ಮ ಕಡೆಗೆ ಸೇರಿಸ್ತೀನಿ ಸರ್. ಥ್ಯಾಂಕ್ಸ್. ಇಲ್ಲ ಆಡಿದ ಮಾತನ್ನ ಯಾರಿಗೂ ಹೇಳಬಾರ್ದು. ಸರ್, ನಾಳೆ ಬಿಂಗ ಅವರು ಜಾಮೀನ್ಗೆ ಅಂತ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಜಾಮೀನಾಗಿ ಆಚೆ ಬಂದ ಮೇಲೆ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರಲ್ವಾ ಸರ್? ನೋಡೋಣ ಕೋರ್ಟ್ ಏನು ಮಾಡುತ್ತೆ ಅಂತ. ಒಂದೇ ಹೀರಿಂಗ್ ಡೇಟ್ನಲ್ಲಿ ಮುಗಿಯಲ್ಲ. ಹಾಗೇನಾದರೂ ಕೋರ್ಟ್ ಜಾಮೀನು ಕೊಟ್ಟರೆ ನಾವೊಂದು ಪ್ಲ್ಯಾನ್ ಮಾಡಬೇಕಾಗತ್ತೆ. ಜೈಲಿಗೆ ಹೋಗಿದ್ದ ಬಿಂಗ ಅವರು ಮತ್ತೆ ಮುಖ್ಯಮಂತ್ರಿಗಳಾಗಬಾರ್ದು ಅಂತ ನಮ್ಮ ಕಾರ್ಯಕರ್ತರು ಅಲ್ಲಲ್ಲಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಆಯಿತು ಸರ್, ಏರ್ಪಾಟ್ ಮಾಡ್ತೀವಿ. ಸರ್, ಕೆಲವು ಆಫೀಸರ್ಗಳು ತುಂಬ ತೊಂದರೆ ಮಾಡ್ತಿದ್ದಾರೆ ಸರ್, ಎಲ್ಲ ಬಿಂಗ ಕಡೆಯವರೇ. ಯಾರು? ಸರ್, ಲಿಸ್ಟ್ ತಂದಿದ್ದೀನಿ ಸರ್. ಅಜಿತ್, ಚೀಫ್ ಸೆಕ್ರೆಟರಿನ ನಾಳೆ ಬಂದು ನಾನು ಭೇಟಿ ಮಾಡಕ್ಕೆ ಹೇಳಿ. ಸರಿ ಸರ್. ನಿಮ್ಮ ಕೆಲಸ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್. ಸಂತೋಷ ಸರ್. ಹಲೋ, ನಮಸ್ತೆ ಮೇಡಮ್, ನಾನು ಲಾಯರ್ ಕಿರಣ್. ಹೇಳಿ ಕಿರಣ್. ಈಗ ತಾನೇ ತಾವು ಮತ್ತು ಮೃಣಾಲಿನಿಯವರು ಬಿಂಗ ಸಾಹೇಬ್ರನ್ನ ಸೆಲ್ಲಲ್ಲಿ ಭೇಟಿ ಮಾಡ್ಕೊಂಡು ಬಂದ್ರಂತೆ. ಹೌದು. ಡೋಂಟ್ ವರಿ ಮೇಡಮ್, ನಾನು ಬೇಲ್ ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಬೇಲ್ ಸಿಗ್ಬೋದು. ಸುಮ್ಮನೆ ಯಾಕ್ರಿ ಸುಳ್ಳು ಭರವಸೆಗಳನ್ನು ಹುಟ್ಟಾಕ್ತೀರಾ? ಮೇಡಮ್, ಇವತ್ತು ಶುಕ್ರವಾರ, ನಾಳೆ ನಾಡಿದ್ದು 2 ದಿನ ಹೈಕೋರ್ಟ್ ರಜಾ ಇದೆ. ಸೋಮವಾರ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ. ಸಾಧ್ಯವಾದಷ್ಟು ಬೇಗ ಬಿಂಗ ಸಾಹೇಬ್ರಿಗೆ ಬೇಲ್ ಸಿಗ್ಬೋದು ಅಂತ ನಿರೀಕ್ಷೆ ಇಟ್ಕೊಳ್ಳೋಣ. ನೋಡಿ, ಬಿಂಗ ಸಾಹೇಬರು ಅರೆಸ್ಟ್ ಆಗೋದಕ್ಕೆ ಮುಂಚೆನೂ ನೀವು ಇದೇ ಥರ ಭರವಸೆಗಳನ್ನು ಕೊಟ್ಕೊಂಬಂದ್ರಿ. ಅವ್ರಿಗೆ ಈ ಕೇಸಲ್ಲಿ ಏನೂ ಆಗದೆ ಹಾಗೆ ನೋಡ್ಕೋತೀನಿ ಅಂತಂದ್ರಿ.
ಆದರೆ ಈಗೇನಾಯಿತು? ನೀವು ದೊಡ್ಡ ಲಾಯರು ಅಂತ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ವಿ. ಏನಾಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಮೇಡಮ್, ನಾನು ಈ ಕೇಸ್ ಜವಾಬ್ದಾರಿ ತಗೊಂಡಿದ್ದೇ ಇತ್ತೀಚೆಗೆ. ಈ ಕೇಸ್ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ನನಗೂ ಶುರುನಲ್ಲಿ ಗೊತ್ತಾಗಲಿಲ್ಲ. ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಈ ಕೇಸ್ಗೋಸ್ಕರ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಮೇಡಮ್. ನನಗೂ ಈ ಕೇಸ್ ಚಾಲೆಂಜಿಂಗೇ. ಆದರೆ ನಾನೇನು ಮಾಡಲಿ ಮೇಡಮ್, ಬಿಂಗಾ ಸಾಹೇಬರು ಈ ಕೇಸ್ ಬಗ್ಗೆ ಅನೇಕ ವಿಚಾರಗಳನ್ನು ನನ್ನ ಹತ್ರ ಮುಚ್ಚಿಟ್ರು. ಹೀಗಾಗಿ ನಾನು ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸರಿ ಕಿರಣ್ ಅವರೇ, ಆಗ ಹೋಗಿದ್ರ ಬಗ್ಗೆ ಈಗ ಚರ್ಚೆ ಮಾಡಿ ಏನು ಪ್ರಯೋಜನ? ಸಾಹೇಬರು ಆದಷ್ಟು ಬೇಗ ಹೊರಗಡೆ ಬರಬೇಕು. ಅದಕ್ಕೇನು ಮಾಡಬೇಕು ಅದು ಮಾಡಿ. ಖಂಡಿತ ಮೇಡಮ್. ಥ್ಯಾಂಕ್ಸ್. ನಮಸ್ತೆ ಮೇಡಮ್. ಅಮ್ಮ, ಪ್ಲೀಸ್ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮೃಣಾಲಿನಿ? ನೋಡ್ತೀಯಲ್ಲ ನಿಮ್ಮ ಅಪ್ಪನ ಸ್ಥಿತಿನ. ರಾಜ್ಯ ಆಳ್ದವ್ರವರು ಈಗ ಸರಳುಗಳ ಹಿಂದೆ ಹೇಗೆ ಅಸಹಾಯಕರಾಗಿ ಕೂತಿದ್ದಾರೆ ಅಂತ. ಅವ್ರ ಮುಂದೆ ಎಲ್ಲರೂ ಕೈ ಕಟ್ಕೊಂಡು ನಿಂತ್ಕೋತಾ ಇದ್ರು. ಈಗ ನೋಡು, ನಿಮ್ಮಪ್ಪ ನಮ್ಮನ್ನು ಮಾತಾಡಿಸ್ಬೇಕು ಅಂದರೆ ಬೇರೆಯವ್ರ ಪರ್ಮಿಷನ್ ತಗೋಬೇಕು. ಅಪ್ಪ ಜೈಲಿಗೆ ಹೋಗಿರೋದಕ್ಕೆ ನನಗೂ ಬೇಜಾರಾಗಿದೆ. ಆದರೆ ಅಪ್ಪನೂ ತಪ್ಪು ಮಾಡಿದಾರಲ್ವಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕಲ್ವಾ? ಅಧಿಕಾರದ ಆಸೆಗೋಸ್ಕರ ಅಪ್ಪ ರಾಜಾನಂದ ಸ್ವಾಮಿಯವರನ್ನ ಕೊಲ್ಲೋ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಅವ್ರು ಯಾವಾಗಲೂ ಅಷ್ಟೆ, ಒಂದು ಗುರಿ ತಲುಪಿದ ತಕ್ಷಣ ಇನ್ನೊಂದು ಗುರಿ ಬಗ್ಗೆ ಯೋಚನೆ ಮಾಡ್ತಾಯಿದ್ರು. ಬಿಸ್ನೆಸ್ಸಲ್ಲೂ ಅಷ್ಟೆ, ರಾಜಕೀಯದಲ್ಲೂ ಅಷ್ಟೆ. ಅದಕ್ಕೆ ಭುವನ್ ದಾಸ್ ಜೊತೆ ನನ್ನ ಮದುವೆ ಮಾಡೋದಕ್ಕೆ ನೋಡಿದ್ರು. ನಾನು ಒಪ್ಪದೇ ಇದ್ದಾಗ ನನ್ನನ್ನು ಮಗಳು ಅಂತಲೂ ನೋಡಿದೆ, ನನ್ನನ್ನು ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಸಂಬಂಧಗಳಿಗಿಂತ ಅಧಿಕಾರದ ದಾಹನೆ ಜಾಸ್ತಿ ಆಗಿತ್ತು. ಎಲ್ರಿಗಿಂತ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವ್ರದ್ದು. ಆ ಮಹತ್ವಾಕಾಂಕ್ಷೆನೇ ಅವ್ರನ್ನಿವತ್ತು ಈ ಸ್ಥಿತಿಗೆ ತಂದು ನಿಲ್ಲಿಸಿದೆ. ನಿಮ್ಮಪ್ಪ ಬೇರೆಯವ್ರ ದೃಷ್ಟಿನಲ್ಲಿ ಎಷ್ಟೇ ಕೆಟ್ಟವರಿರಬಹುದು, ಆದರೆ ನನ್ನ ದೃಷ್ಟಿನಲ್ಲಿ ಅವರು ಯಾವತ್ತೂ ಒಳ್ಳೆಯವರೇ. ನನಗೆ ಒಂದು ದಿನವೂ ನಿಮ್ಮಪ್ಪ ನೋವು ಕೊಡಲಿಲ್ಲ. ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೂ ಅವ್ರು ಸಹಿಸ್ತಾ ಇರಲಿಲ್ಲ. ಈಗ ನಿಮ್ಮಪ್ಪ ಜೈಲಲ್ಲಿರೋದನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ ಮೃಣಾಲಿನಿ. ಅಜಿತ್, ನಾನು ಭಿಂಗ ಮನೆಗೆ ಹೋಗ್ತಾ ಇರೋದನ್ನ ಪ್ರಶ್ನವ್ರಿಗೆ ತಿಳಿಸಿದ್ದೀರಾ? ಹೇಳಿದ್ದೀನಿ ಸರ್, ಈ ವೇಳೆಗೆ ಬಂದಿರ್ತಾರೆ. ಗುಡ್. ನೀವೀಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಆಗಿದ್ದೀರಾ. ಪಕ್ಷ ನಿಮ್ಮನ್ನೇ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡುತ್ತೆ ಅನ್ನೋ ಕೂಡ ಸುದ್ದಿ ಇದೆ. ಈ ಸತ್ಯನಾ ಸರ್? ಪಕ್ಷದ ವರಿಷ್ಠರು ನಿರ್ಧಾರ ತಗೋತಾರೆ. ಸರ್, ಇನ್ನೊಂದು ಪ್ರಶ್ನೆ. ನೋಡಿ, ಇದು ಪ್ರಶ್ನೆ ಕೇಳೋ ಸಮಯನೂ ಅಲ್ಲ, ಸಂದರ್ಭನೂ ಅಲ್ಲ. ನಮ್ಮ ನಾಯಕರಾದ ಬಿಂಗ ಈಗಾಗಲೇ ರಾಜಾನಂದ ಸ್ವಾಮಿ ಕೊಲೆ ಕೇಸಲ್ಲಿ ಜೈಲಲ್ಲಿದ್ದಾರೆ. ನಾನು ಅವ್ರ ಫ್ಯಾಮಿಲಿಯವ್ರಿಗೆ ಸಮಾಧಾನ ಹೇಳಕ್ಕೆ ಬಂದಿದ್ದೀನಿ. ಇಲ್ಲಿ ದಯವಿಟ್ಟು ರಾಜಕೀಯ ತರಬೇಡಿ ಪ್ಲೀಸ್. ನಮಸ್ಕಾರ ಮೇಡಮ್. ನಮಸ್ಕಾರ. ಪ್ಲೀಸ್ ಪ್ಲೀಸ್.
ಬಿಂಗ ಸಾಹೇಬ್ರನ್ನ ನೋಡೋಕೆ ಹೋಗಿದ್ದೀರಾ? ಹಾಂ. ಹೇಗಿದೆ ಅವ್ರ ಮನಸ್ಥಿತಿ? ಇನ್ನು ಹೇಗಿರೋದಕ್ಕೆ ಸಾಧ್ಯ? ಸದಾ ಎ ಸಿ ಕಾರಲ್ಲಿ ಓಡಾಡ್ತಾಯಿದ್ರು, ಎ ಸಿ ರೂಮಲ್ಲಿ ಇರ್ತಾಯಿದ್ರು. ಜನಗಳು ಯಾವಾಗಲೂ ಅವ್ರ ಹಿಂದೆ ಮುಂದೆ ಓಡಾಡೋರು. ಕಾರ್ಯಕರ್ತರು ಜೇಕಾರ ಹಾಕ್ತಾಯಿದ್ರು. ಈಗ ಜೈಲಲ್ಲಿ ಒಂಟಿಯಾಗಿ ಕೂತಿದ್ದಾರೆ. ಅವ್ರ ಸ್ಥಿತಿ ನೋಡಿದ್ರೆ ಸಂಕಟ ಆಗುತ್ತೆ. ಐ ಆಮ್ ವೆರಿ ಸಾರಿ ಮೇಡಮ್. ಬಿಂಗ ಅವರು ನನ್ನ ರಾಜಕೀಯ ಗುರುಗಳು, ನಮ್ಮ ನಾಯಕರು. ನನಗೂ ತುಂಬ ಶಾಕ್ ಆಗೋಯ್ತು. ಈಗ ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ ಅಂದರೆ ನನಗೂ ತುಂಬ ಹಿಂಸೆ ಆಗ್ತಾ ಇದೆ. ಹೇಗಿದ್ದೀಯ ಮಮ್ಮಳಲ್ಲಿ? ನೀನು ನೋವು ನನಗೆ ಅರ್ಥ ಆಗುತ್ತಮ್ಮ. ನಿಮ್ಮ ತಂದೆ ಅರೆಸ್ಟ್ ಆದಾಗ ನಿನಗೆಷ್ಟು ಅವಮಾನ ಸಂಕಟ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕುಟುಂಬದ ಎಲ್ರಿಗೂ ಆಘಾತ ಆಗಿದೆ. ಏನು ಬಿಂಗ ಸಾಹೇಬ್ರೆ ನನ್ನ ರಾಜಕೀಯಕ್ಕೆ ತಂದಿದ್ದು, ಉಪಮುಖ್ಯಮಂತ್ರಿ ಮಾಡಿದ್ದು, ರಾಜಕೀಯದಲ್ಲಿ ನನಗೆ ಗೈಡ್ ಮಾಡ್ತಾಯಿದ್ರು. ಅಂಥವ್ರು ಇವತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ನಿಮಗಿಂತ ಹೆಚ್ಚು ನೋವು ನನಗಾಗ್ತಾ ಇದೆ ಮೇಡಮ್. ನನಗೆ ಅರ್ಹತೆ ಇಲ್ಲದೆ ಇದ್ದರೂ ನನ್ನನ್ನು ಹಂಗಾಮಿ ಮುಖ್ಯಮಂತ್ರಿ ಅಂತ ಮಾಡಿದ್ದಾರೆ. ಬಿಂಗ ಸಾಹೇಬರು ಆದಷ್ಟು ಬೇಗ ಜೈಲಿಂದ ಆಚೆ ಬರ್ತಾರೆ. ಅಲ್ಲಿವರೆಗೂ ನಾನು ಈ ಜವಾಬ್ದಾರಿನ ನಿಭಾಯಿಸ್ತೀನಿ ಅಷ್ಟೇ. ಬಿಂಗ ಸಾಹೇಬ್ರೆ ಯಾವತ್ತಿದ್ದು ನಮಗೆ ಮುಖ್ಯಮಂತ್ರಿಗಳು. ಅವರು ಬರೋವರೆಗೂ ತಾವು ನನಗೆ ಮಾರ್ಗದರ್ಶನ ನೀಡಬೇಕು. ನಿಮ್ಮ ಲಾಯರ್ ಹತ್ರ ನಾನು ಈಗ ತಾನೇ ಮಾತಾಡಿದೆ. ಬಿಂಗ ಸಾಹೇಬ್ರನ್ನ ಬೇಲ್ ಮೇಲೆ ಆಚೆ ತರಕ್ಕೆ ನಾನು, ನಮ್ಮ ಪಾರ್ಟಿಯವರು ಎಲ್ಲ ಪ್ರಯತ್ನನೂ ಮಾಡ್ತಾಯಿದ್ದೀವಿ. ಮುನಿಯಪ್ಪನವರು, ಪರಮಾನಂದ ಗೌಡರು ನಿಮ್ಮ ಫ್ಯಾಮಿಲಿಗೆ ಬಹಳ ಆಪ್ತರಾಗಿದ್ದರು. ಈಗ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಫ್ಯಾಮಿಲಿ ಯೋಗಕ್ಷೇಮದ ಜವಾಬ್ದಾರಿ ನಮ್ಮದು. ನಿಮಗೆ ಯಾವುದೇ ಕ್ಷಣದಲ್ಲಿ ಏನೇ ಸಹಾಯ ಬೇಕಾದರೂ ದಯವಿಟ್ಟು ನನಗೆ ಫೋನ್ ಮಾಡಿ. ಥ್ಯಾಂಕ್ಸ್. ನನಗೊಂದು ಅರ್ಜೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಾನು ಈಗಲೇ ಹೋಗಬೇಕಾಗಿದೆ. ನಾನಿನ್ನು ಬರ್ತೇನೆ. ಸರಿ ಸರ್. ನಮಸ್ಕಾರ ಮೇಡಮ್. ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ